ಲೈಫ್ ಅಲ್ಲಿ ಒಂದೇ ದಾರಿಯಲ್ಲಿ ಸಂಚರಿಸುವ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವರಿಬ್ಬರ ಪ್ರಾಬ್ಲಮ್ ಒಂದೇ ಆಗಿರುತ್ತೆ. ಇಬ್ಬರಿಗೂ ಕೆಲ್ಸ ಇರೋದಿಲ್ಲ. ಕೆಲ್ಸ ಹುಡುಕುತ್ತಾ ಚೆನ್ನೈಗೆ ಬಂದಂತಹ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮೀಟ್ ಆಗ್ತಾರೆ. ಹಾಗೆ ಅವರಿಬ್ಬರು ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ವಿಷಯ ಅವರಿಬ್ಬರ ಫ್ಯಾಮಿಲಿಗೂ ಗೊತ್ತಾಗುತ್ತೆ. ಇದರಿಂದ ಪ್ರಾಬ್ಲಮ್ ಶುರು ಆಗುತ್ತೆ. ಇದರ ಮಧ್ಯೆ ನಮ್ಮ ಹೀರೋಯಿನ್ಗೆ ಹುಷಾರಿಲ್ಲದಾಗುತ್ತೆ. ಇದರಿಂದ ನಮ್ಮ ಹೀರೋಯಿನ್ ಪ್ರತಿಯೊಬ್ಬರನ್ನು ಮರೆಯೋದಕ್ಕೆ ಶುರು ಮಾಡ್ತಾಳೆ. ಮುಂದೇನಾಗುತ್ತೆ ಅಂತ ನಮಗೆ ಈ ವಿಡಿಯೋ ನೋಡಿ ತಿಳಿದುಕೊಳ್ಳೋಣ. ವಿಡಿಯೋದ ಆರಂಭದಲ್ಲಿ ಚೆನ್ನೈಯಲ್ಲಿರುವ ಒಂದು ಕಟ್ಟಡದ ಮೇಲೆ ಮಲಗಿರುವಂತಹ ನಮ್ಮ ಹೀರೋನ ತೋರಿಸ್ತಾರೆ. ಬಾಡಿಗೆ ಕೊಡದಿರುವ ಕಾರಣ ಮನೆ ಓನರ್ನ ಹೆದರಿ ಹೀಗೆ ಮೇಲೆ ಮಲಗಿರೋದು. ನಮ್ಮ ಶಿವಾಗೆ ಒಂದು ಇಂಟೀರಿಯರ್ ಡಿಸೈನರ್ ಆಗಬೇಕೆಂಬ ಆಸೆ ಇರುತ್ತೆ. ಅದಲ್ಲದೆ ಓನ್ ಆಗಿ ಒಂದು ಬಿಸ್ನೆಸ್ ಮಾಡಬೇಕೆಂದಿರುತ್ತೆ. ಅದಕ್ಕೋಸ್ಕರ ನಮ್ಮ ಹೀರೋ ಚೆನ್ನೈಗೆ ಬಂದಿರೋದು. ಊರಲ್ಲಿರುವಾಗ ನಮ್ಮ ಹೀರೋ ತನ್ನ ಕುಟುಂಬದೊಂದಿಗೆ ಹ್ಯಾಪಿ ಆಗಿದ್ದ. ಅದೇ ಊರಲ್ಲಿರುವಂತಹ ಒಂದು ಹುಡುಗಿಯನ್ನ ನಮ್ಮ ಹೀರೋ ಲವ್ ಮಾಡ್ತಿದ್ದ. ಅವಳನ್ನ ಮದ್ವೆ ಆಗಬೇಕೆಂದು ನಮ್ಮ ಹೀರೋ ಡಿಸೈಡ್ ಮಾಡಿದ್ದ. ಆ ಟೈಮ್ ಅಲ್ಲಿ ನಮ್ಮ ಹೀರೋಗೆ ಕೆಲಸ ಇಲ್ಲದ ಕಾರಣ ಆ ಹುಡುಗಿ ಬ್ರೇಕಪ್ ಮಾಡ್ತಾಳೆ. ಇದರಿಂದ ನಮ್ಮ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ಅದೇ ಬೇಜಾರಿಂದ ಮನೆಗೆ ಹೋದಾಗ ಅಪ್ಪ ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಅಪ್ಪನ ಟಾರ್ಚರ್ ಕಾರಣ ನಮ್ಮ ಹೀರೋ ಚೆನ್ನೈಗೆ ಬಂದಿದ್ದು. ಹಾಗೆ ಅದನ್ನ ತೋರಿಸಿ ಕಟ್ ಮಾಡಿದ್ರೆ ಲೇಡೀಸ್ ಹಾಸ್ಟೆಲ್ ತೋರಿಸ್ತಾರೆ. ಹಾಸ್ಟೆಲ್ ನ ವಾರ್ಡನ್ ನಮ್ಮ ಹೀರೋಯಿನ್ ಆದಂತಹ ಮಿತ್ರನ ಬೈತಾ ಇರ್ತಾರೆ. ನಮ್ಮ ಮಿತ್ರ ಕೆಲಸ ಹುಡ್ಕೊಂಡು ಆಂಧ್ರದಿಂದ ಚೆನ್ನೈಗೆ ಬಂದಿರ್ತಾಳೆ. ಒಳ್ಳೆ ಕೆಲ್ಸಕ್ಕೆ ಸೇರಿ ಖುಷಿಯಿಂದ ಇರ್ಬೇಕು ಅಂತ ಚೆನ್ನೈಗೆ ಬಂದಿದ್ದು. ಆದ್ರೆ ಅವಳ ಮನೆಯವರು ಹುಡುಗನ್ನ ನೋಡ್ತಾ ಇರ್ತಾರೆ. ಮದ್ವೆ ಇಷ್ಟ ಇಲ್ಲದ ಕಾರಣ ನಮ್ಮ ಮಿತ್ರ ಚೆನ್ನೈಗೆ ಬಂದಿದ್ದು. ಆದ್ರೆ ಅವಳಿಗೆ ಯಾವುದೇ ಕೆಲ್ಸ ಸಿಕ್ಕಿರೋದಿಲ್ಲ. ಕೆಲ್ಸ ಹುಡುಕುತ್ತಾ ಇರುವಾಗ ಈ ಕಡೆ ನಮ್ಮ ಹೀರೋ ಸಹ ಕೆಲ್ಸ ಹುಡುಕುತ್ತಾ ಇರ್ತಾನೆ. ತಾನು ರೆಡಿ ಮಾಡಿದಂತಹ ಡಿಸೈನ್ ನ ದೊಡ್ಡ ದೊಡ್ಡ ಕಂಪನಿಗೆ ಹೋಗಿ ತೋರಿಸಿದಾಗ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ರಿಜೆಕ್ಟ್ ಮಾಡ್ತಾರೆ. ಇದರಿಂದ ಬೇಜಾರಲ್ಲಿ ಕೂತಿರುವಾಗ ನಮ್ಮ ಹೀರೋಯಿನ್ಗೆ ಅವಳಪ್ಪ ಫೋನ್ ಮಾಡಿ ಊರಿಗೆ ಬಾ ಅಂತ ಕರಿತಾ ಇರ್ತಾರೆ. ಮಿತ್ರ ಹಾಸ್ಟೆಲ್ ಅಲ್ಲಿ ಟ್ಯಾಪ್ ನ ಕಟ್ ಮಾಡಿದ ಕಾರಣ ಹಾಸ್ಟೆಲ್ ಇಂದ ಹೊರ ಹಾಕ್ತಾರೆ. ಅದೇ ಟೈಮ್ ಅಲ್ಲಿ ಅಪ್ಪ ಕರೆದ ಕಾರಣ ಬೇರೆ ದಾರಿ ಇಲ್ಲದೆ ಬಸ್ ಸ್ಟ್ಯಾಂಡ್ ಗೆ ಹೋಗೋದಕ್ಕೆ ಕ್ಯಾಬ್ ನ ಬುಕ್ ಮಾಡ್ತಾಳೆ. ಆದ್ರೆ ಅದರ ಡ್ರೈವರ್ ಆಗಿ ನಮ್ಮ ಹೀರೋ ಬಂದಿರ್ತಾನೆ. ದಾರಿ ಮಧ್ಯೆ ಅವರಿಬ್ಬರು ಪರಸ್ಪರ ಪರಿಚಯ ಮಾಡಿಕೊಳ್ತಾರೆ. ಮಿತ್ರ ತನ್ನ ಕಾರ್ಯಗಳನ್ನ ಅವನೊಂದಿಗೆ ಹೇಳಿಕೊಳ್ತಾಳೆ. ಹಾಗೆ ನಮ್ಮ ಹೀರೋ ಅವಳನ್ನ ಬಸ್ ಸ್ಟಾಪ್ ಅಲ್ಲಿ ಡ್ರಾಪ್ ಮಾಡಿ ಹೋಗುವಾಗ ನಮ್ಮ ಮಿತ್ರ ಬೇಗ ಹೀರೋಗೆ ಕಾಲ್ ಮಾಡಿ ನಾನು ಊರಿಗೆ ಹೋದ್ರೆ ಖಂಡಿತ ಅಪ್ಪ ನನ್ನ ಬಲವಂತ ಮಾಡಿ ಮದ್ವೆ ಮಾಡಿಸ್ತಾರೆ. ನಾನು ಒಂದು ತಿಂಗಳ ಕಾಲಾವಧಿ ಕೇಳಿದ್ದೇನೆ. ನನಗೆ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಬೇಕು. ದಯವಿಟ್ಟು ನನ್ನ ರಿಟರ್ನ್ ಕರೆದುಕೊಂಡು ಹೋಗ್ತೀರಾ? ನೀವು ಕೇಳಿದ್ದಷ್ಟು ದುಡ್ಡನ್ನ ಕೊಡ್ತೇನೆ ಅಂದಾಗ ನಮ್ಮ ಹೀರೋ ಅವಳನ್ನ ಕರೆದುಕೊಂಡು ಹೋಗ್ತಾನೆ. ಅವಳಿಗೆ ಉಳಿಯೋದಕ್ಕೆ ಎಷ್ಟೇ ಪಿಜಿ ನೋಡಿದ್ರು ಸಿಕ್ಕಿರೋದಿಲ್ಲ. ಪಿಜಿ ಫುಲ್ ಆದ ಕಾರಣ ಆ ದಿನ ಇಡೀ ಪಿಜಿ ಹುಡುಕುತ್ತಾ ಇರ್ತಾರೆ. ಅವಳ ದುಡ್ಡಲ್ಲಿ ನಮ್ಮ ಹೀರೋ ಆ ದಿನ ಪೂರ್ತಿ ಊಟ ಮಾಡಿದ್ದು. ಹಾಗೆ ರಾತ್ರಿ ಆಗ್ತಾ ಬಂತು. ರೂಮ್ ಸಿಗದ ಕಾರಣ ನಮ್ಮ ಹೀರೋ ಒಂದು ಪ್ಲಾನ್ ನ ಹೇಳ್ತಾನೆ. ನಿನ್ ಹತ್ರ ದುಡ್ಡಿದೆ ಅಲ್ವಾ, ನಾವಿಬ್ರು ಒಟ್ಟಿಗೆ ಇರೋಣ. ನಾನು ರೆಂಟ್ ಕೊಡದಿರುವ ಕಾರಣ ಟೆರೆಸ್ ಮೇಲೆ ಮಲಗೋದು. ನೀನು ಬಂದ್ರೆ ರೆಂಟ್ ನ ಶೇರ್ ಮಾಡಬಹುದು. ನೀನು ನನ್ನ ರೂಮ್ ಅಲ್ಲಿ ಮಲ್ಕೋ, ನಾನು ಮಾಡಿಯ ಮೇಲೆ ಮಲಗ್ತೇನೆ ಅಂದಾಗ ಸ್ಟ್ರೇಂಜರ್ ನ ಜೊತೆ ಇರೋದಕ್ಕೆ ಅವಳಿಗೆ ಒಂಥರ ಆಗುತ್ತೆ. ಇದನ್ನ ಕಂಡಂತಹ ನಮ್ಮ ಹೀರೋ ಅವಳನ್ನ ಕನ್ವಿನ್ಸ್ ಮಾಡ್ತಾನೆ. ನಮ್ಮಿಬ್ಬರಿಗೆ ಕೆಲಸ ಹುಡ್ಕೋಣ, ನಾನು ರೂಮ್ ಒಳಗೆ ರಾತ್ರಿ ಟೈಮ್ ಅಲ್ಲಿ ಬರೋದಿಲ್ಲ ಅಂತ ನಮ್ಮ ಹೀರೋ ಹೇಳ್ತಾನೆ. ಊರಿಗೆ ಹೋದ್ರೆ ಖಂಡಿತ ಮದ್ವೆ ಮಾಡಿಸ್ತಾರೆ ಅಂತ ಬೇರೆ ದಾರಿ ಇಲ್ಲದೆ ಒಂದು ರೂಮ್ ನ ರೆಂಟ್ ಗೆ ತೆಗಿತಾರೆ. ನಮ್ಮ ಹೀರೋ ಟೆರೆಸ್ ಅಲ್ಲಿ ಮಲಗ್ತಾನೆ. ಮಿತ್ರ ರೂಮ್ ಅಲ್ಲಿ ಮಲಗ್ತಾಳೆ. ಹಾಗೆ ಮಾರನೇ ದಿನ ಅವರಿಬ್ಬರು ಕೆಲಸ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಯಾವುದೇ ಕೆಲಸ ಸಿಕ್ಕಿರೋದಿಲ್ಲ. ಹಾಗೆ ಕೆಲಸ ಹುಡುಕುತ್ತಾ ಅವರಿಬ್ಬರು ಒಂದು ಕಾಫಿ ಶಾಪ್ ಅಲ್ಲಿ ಮೀಟ್ ಆಗ್ತಾರೆ. ನನಗೆ ಯಾವುದೇ ಆರ್ಡರ್ ಸಿಕ್ಕಿಲ್ಲ ಅಂತ ನಮ್ಮ ಹೀರೋ ಹೇಳಿದಾಗ ನನಗೋ ಕೆಲಸ ಸಿಕ್ಕಿಲ್ಲ ಅಂತ ನಮ್ಮ ಮಿತ್ರ ಹೇಳ್ತಾಳೆ. ಹಾಗೆ ಬೇಜಾರಲ್ಲಿ ಕೂತಿರುವಂತಹ ನಮ್ಮ ಹೀರೋನ ನೋಡಿ ನಿನ್ನ ಮುಖದಲ್ಲಿರುವಂತಹ ಆ ಗಡ್ಡ ಶೇವ್ ಮಾಡಿ ನೀಟಾಗಿ ಬಟ್ಟೆ ಧರಿಸಿ ನಿನಗೋಸ್ಕರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ನ ಓಪನ್ ಮಾಡಿ ಅದರಲ್ಲಿ ಆಕ್ಟಿವ್ ಆದ್ರೆ ಮಾತ್ರ ನೀನ್ ಅಂದುಕೊಂಡ ಹಾಗೆ ನಿನಗೆ ಆರ್ಡರ್ ಸಿಗೋದು ಅಂತ ಮಿತ್ರ ಹೇಳ್ತಾಳೆ. ಅವಳು ಹೇಳಿದ ಹಾಗೆ ನಮ್ಮ ಹೀರೋ ಶೇವ್ ಮಾಡಿ ನೀಟಾಗಿ ಬರ್ತಾನೆ. ಹಾಗೆ ನಾನಿನ್ನ ಇದರ ಮುಂಚೆ ಎಲ್ಲೋ ನೋಡಿದ್ದೇನೆ ಅಂದಾಗ ನಾನು ಕೂಡ ಅಂತ ನಮ್ಮ ಹೀರೋ ಹೇಳ್ತಾನೆ. ಅವರಿಬ್ಬರು ಇದರ ಮುಂಚೆ ಒಂದು ಹಾಸ್ಪಿಟಲ್ ಅಲ್ಲಿ ಮೀಟ್ ಆಗಿರ್ತಾರೆ. ಅವರಿಬ್ಬರ ಜಾಗ ಒಂದೇ ಆಗಿರುತ್ತೆ. ಹೀರೋ ತನ್ನ ಅಕ್ಕನೊಂದಿಗೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಅವಳನ್ನ ನೋಡಿರ್ತಾನೆ. ಇದಾದ ನಂತರ ಅವರಿಬ್ಬರು ತುಂಬಾ
ತುಂಬಾ ದಿನಗಳ ನಂತರ ಈಗ ಮೀಟ್ ಆಗಿದ್ದು. ಹಾಗೆ ಆ ಕಾರ್ಯಗಳನ್ನ ಹೇಳಿದ ನಂತರ ಮಿತ್ರ ಅವನಿಗೋಸ್ಕರ ಒಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ತಾಳೆ. ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ತಾನೇ ರಿಜೆಕ್ಟ್ ಆಗ್ತಾ ಇದ್ದಿದ್ದು. ಆದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಂತ ಪ್ರೊಫೈಲ್ ಅಲ್ಲಿ ನಮ್ಮ ಮಿತ್ರ ಡೀಟೇಲ್ಸ್ ನ ಹಾಕಿರ್ತಾಳೆ. ಹಾಗೆ ಮೊದಲ ಸಲ ಒಂದು ಕಸ್ಟಮರ್ ಕಾಲ್ ಮಾಡಿ ನಾಳೆ ಮೀಟ್ ಆಗ್ತೀರಾ ಅಂತ ಕೇಳ್ತಾರೆ. ಅವರಿಬ್ಬರಿಗೆ ತುಂಬಾ ಖುಷಿ ಆಗುತ್ತೆ. ನಿನ್ನಿಂದ ನನಗೆ ಈ ಆರ್ಡರ್ ಬಂದಿದ್ದು, ಅದರಿಂದ ನಾಳೆ ನೀನು ನನ್ನ ಜೊತೆ ಕಸ್ಟಮರ್ ನ ಮೀಟ್ ಆಗೋದಕ್ಕೆ ಬರ್ಬೇಕು ಅಂತ ಹೇಳ್ತಾನೆ. ಮಾರನೇ ದಿನ ಅವರಿಬ್ಬರು ಕಸ್ಟಮರ್ ನ ಮೀಟ್ ಆಗ್ತಾರೆ. ಒಂದು ದೊಡ್ಡ ವರ್ಕ್ ಸಿಗುತ್ತೆ ಅಂತ ಬಂದಂತಹ ನಮ್ಮ ಹೀರೋಗೆ ನಿರಾಶೆ ಆಗುತ್ತೆ. ಆ ವ್ಯಕ್ತಿ ಅವರಿಬ್ಬರನ್ನ ನೇರ ತನ್ನ ವಾಶ್ರೂಮ್ ಏರಿಯಾಗೆ ಕರೆದುಕೊಂಡು ಹೋಗಿ ಈ ಜಾಗದಲ್ಲಿ ಒಂದು ಸಣ್ಣ ಕಬೋರ್ಡ್ ನ ರೆಡಿ ಮಾಡಬೇಕೆಂದು ಹೇಳಿದಾಗ ನಮ್ಮ ಹೀರೋಗೆ ಒಂಥರ ಆಗುತ್ತೆ. ಆಗ ಅವನ ಹತ್ರ ಇದೊಂದು ಸಣ್ಣ ವರ್ಕ್ ಅಂತ ನೀನು ರಿಜೆಕ್ಟ್ ಮಾಡಬೇಡ, ಫಸ್ಟ್ ಟೈಮ್ ಸಿಕ್ಕಂತಹ ವರ್ಕ್ ಅಲ್ವಾ, ಅದರಿಂದ ನೀನ್ ಅದನ್ನ ಖುಷಿಯಿಂದ ಮಾಡಿಕೊಟ್ರೆ ನಿನಗೆ ಒಳ್ಳೆ ಒಳ್ಳೆ ವರ್ಕ್ ಸಿಗುತ್ತೆ ಅಂತ ಮಿತ್ರ ಹೇಳಿದಾಗ ನಮ್ಮ ಹೀರೋ ಆ ಕಬೋರ್ಡ್ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ಅವನ ಟೀಮ್ ನ ಕರೆದಾಗ ಈ ಸಣ್ಣ ವರ್ಕ್ ಗೋಸ್ಕರ ನಮ್ಮನ್ನ ಕರೆದಿದ್ದ ಎಂದು ಕೇಳಿ ಆ ವರ್ಕ್ ನ ನೀಟಾಗಿ ಮುಗಿಸ್ತಾರೆ. ನಂತರ ನಮ್ಮ ಹೀರೋಗೆ ಬೇರೆ ಕಸ್ಟಮರ್ ನ ಕಾಲ್ ಬರುತ್ತೆ. ಆ ವ್ಯಕ್ತಿ ಮನೆ ತೋರಿಸಿ ಇದರ ಕಂಪ್ಲೀಟ್ ಇಂಟೀರಿಯರ್ ನೀನೇ ಮಾಡಬೇಕು ಅಂತ ಆರ್ಡರ್ ನ ಕೊಟ್ಟಾಗ ನಮ್ಮ ಹೀರೋಗೆ ತುಂಬಾ ಖುಷಿ ಆಗುತ್ತೆ. ನಾನು ಈ ವರ್ಕ್ ನ ನಿನಗೆ ಕೊಡೋದಕ್ಕೆ ಕಾರಣ ನಿನ್ನ ಪ್ರೊಫೈಲ್ ನ ಚೆಕ್ ಮಾಡಿ ನೋಡಿದಾಗ ನನಗೆ ಗೊತ್ತಿರುವಂತಹ ವ್ಯಕ್ತಿ ನಿನ್ನ ವರ್ಕ್ ಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ, ಅದರಿಂದ ನಾನು ಈ ವರ್ಕ್ ನ ನಿನಗೆ ಕೊಟ್ಟಿದ್ದು ಅಂದಾಗ ನಮ್ಮ ಹೀರೋಗೆ ತುಂಬಾ ಖುಷಿ ಆಗುತ್ತೆ. ಇದರಿಂದ ಅವನಿಗೊಂದು ಕಾರ್ಯ ಅರಿವಾಗುತ್ತೆ. ಸಣ್ಣದಾಗಲಿ ದೊಡ್ಡದಾಗಲಿ ನಾವು ಮಾಡುವಂತಹ ಕೆಲಸ ನೀಟಾಗಿದ್ರೆ ಸಾಕು, ನಮ್ಮ ಕಸ್ಟಮರ್ ನ ಸ್ಯಾಟಿಸ್ಫೈಡ್ ಮಾಡಿದ್ರೆ ಸಾಕು, ಹಾಗಿದ್ರೆ ಮಾತ್ರ ಕೆಲಸ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಮಿತ್ರ ಹೇಳಿದಂತಹ ಮಾತುಗಳೆಲ್ಲ ಈಗ ನೆನಪಾಗುತ್ತೆ. ಅವಳು ತನ್ನ ಲೈಫ್ ಅಲ್ಲಿ ಬಂದ ನಂತರ ಹೀಗೆ ಒಳ್ಳೆ ಒಳ್ಳೆ ಕಾರ್ಯಗಳು ನಡೀತಿರೋದು ಅಂತ ಅವನಿಗೆ ಅರಿವಾಗುತ್ತೆ. ಆ ವರ್ಕ್ ಮಾಡೋದಕ್ಕೆ ಅಡ್ವಾನ್ಸ್ ಆಗಿ ಒಂದು ದೊಡ್ಡ ಅಮೌಂಟ್ ಅವನ ಕೈಗೆ ಸಿಗುತ್ತೆ. ಇಷ್ಟು ದಿನಗಳ ನಂತರ ಅವನಂದುಕೊಂಡ ಹಾಗೆ ನಡೀತಿರೋದು. ಮಿತ್ರ ಬಂದ ನಂತರ ತನ್ನ ಲೈಫ್ ಅಲ್ಲಿ ಒಳ್ಳೆದಾಗಿದ್ದು ಅಂತ ಅವಳ ಜೊತೆ ಕ್ಲೋಸ್ ಆಗ್ತಾನೆ. ಕೊನೆಗೆ ಆ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಹಾಗೆ ಅವರಿಬ್ಬರು ಪ್ರೀತಿಯಿಂದ ಜೀವನ ಶುರು ಮಾಡ್ತಾರೆ. ನಮ್ಮ ಹೀರೋ ಅಂದುಕೊಂಡ ಹಾಗೆ ಅವನ ಜೀವನ ಬದಲಾಗುತ್ತೆ. ಆದ್ರೆ ನಮ್ಮ ಹೀರೋಯಿನ್ಗೆ ಇನ್ನೂ ಕೆಲಸ ಸಿಕ್ಕಿರೋದಿಲ್ಲ. ಇದರಿಂದ ಅವಳು ಡಿಪ್ರೆಷನ್ ಗೆ ಒಳಗಾಗಿರುತ್ತೆ. ಅದರ ಹೆಸರೇಳಿ ಅವರಿಬ್ಬರ ಮಧ್ಯೆ ಜಗಳ ಶುರು ಆಗುತ್ತೆ. IT ಕಂಪನಿಯಲ್ಲಿ ಕೆಲಸ ಸಿಗಬೇಕೆಂದು ತಾನೇ ನೀನು ಹೀಗೆ ಅಲಿತಿರೋದು ಅಂತ ಕೇಳಿದಾಗ ಅವಳಿಗೆ ಸಿಟ್ಟು ಬರುತ್ತೆ. ಹಾಗೆ ಅವರಿಬ್ಬರ ನಡುವೆ ವಾಗ್ವಾದ ಶುರು ಆಗುತ್ತೆ. ಕೊನೆಗೆ ಇಬ್ರು ಅಲ್ಲಿಂದ ಹೋಗ್ತಾರೆ. ಮಿತ್ರ ಹೋದ ನಂತರ ನಮ್ಮ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ನೇರ ರೂಮ್ ಗೆ ಹೋಗಿ ಮಾತನಾಡುವಷ್ಟರಲ್ಲಿ ಕಾಲಿಂಗ್ ಬೆಲ್ ಹೊಡೆಯುವಂತಹ ಸೌಂಡ್ ಕೇಳಿಸುತ್ತೆ. ಹಾಗೆ ಡೋರ್ ನ ಓಪನ್ ಮಾಡಿ ನೋಡಿದಾಗ ಅವಳನ್ನ ನೋಡೋದಕ್ಕೆ ಅಪ್ಪ ಅಮ್ಮ ಬಂದಿರ್ತಾರೆ. ಅವರನ್ನ ನೋಡಿ ಅವಳಿಗೆ ಟೆನ್ಷನ್ ಆಗುತ್ತೆ. ಬೇಗ ಎಲ್ಲಾದ್ರೂ ಹೌಸು ಅಂದಾಗ ನಮ್ಮ ಹೀರೋ ಬೇಗ ಒಂದು ಜಾಗದಲ್ಲಿ ಹೌಸಿ ಕೂರ್ತಾನೆ. ಒಳಗೆ ಬಂದಂತಹ ಅಪ್ಪನ ಕಣ್ಣಿಗೆ ಅವನ ಸ್ಲಿಪ್ಪರ್ ಬೀಳುತ್ತೆ. ಅದನ್ನ ನೋಡಿದಾಗ ಅವಳ ಜೊತೆ ಬೇರೆ ಯಾರೋ ಇದ್ದಾರೆಂದು ಗೊತ್ತಾಗುತ್ತೆ. ಹಾಗೆ ಅಪ್ಪ ಕಿರುಚಾಡಿ ಹೀರೋನ ಹಿಡಿದು ಬಾಯಿಗೆ ಬಂದ ಹಾಗೆ ಬೈತಾರೆ. ಇದರಿಂದ ಪ್ರಾಬ್ಲಮ್ ದೊಡ್ಡದಾಗುತ್ತೆ. ಹಾಗೆ ಇಬ್ಬರ ಫ್ಯಾಮಿಲಿಯು ಜೊತೆಗೂಡಿ ಪ್ರಾಬ್ಲಮ್ ಬಗೆಹರಿಸೋದಕ್ಕೆ ಡಿಸೈಡ್ ಮಾಡ್ತಾರೆ. ಶಿವನ ಪ್ಯಾರೆಂಟ್ಸ್ ಅವನ ಪ್ರೀತಿಗೆ ಒಪ್ಪಿಗೆ ನೀಡ್ತಾರೆ. ಆದ್ರೆ ಅವಳ ಫ್ಯಾಮಿಲಿಗೆ ಇಷ್ಟ ಇರೋದಿಲ್ಲ. ನಮ್ಮ ಹೀರೋನ ಅವನ ಫ್ಯಾಮಿಲಿಯ ಮುಂದೆ ಅವಮಾನಿಸುತ್ತಾರೆ. ನನ್ನ ಮಗುನ ನೀನೇ ದಾರಿ ತಪ್ಪಿಸಿದ್ದು, ಏನೇ ಆದ್ರೂ ಪರವಾಗಿಲ್ಲ, ನಾನು ಈ ಮದ್ವೆಗೆ ಒಪ್ಪೋದಿಲ್ಲ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಹಾಗೆ ಊರಿಗೆ ಹೋದ ನಂತರ ಬೇರೆ ಹುಡುಗನೊಂದಿಗೆ ಮದ್ವೆ ಫಿಕ್ಸ್ ಮಾಡ್ತಾರೆ. ನೀನು ಏನೇ ಹೇಳಿದ್ರು ನನ್ನ ಹತ್ರ ನಡೆಯೋದಿಲ್ಲ, ನಾನು ಹೇಳಿದವನನ್ನ ನೀನು ಮದ್ವೆ ಆಗ್ಲೇಬೇಕು ಅಂತ ಬೈತಾರೆ. ಹಾಗೆ ಬೇಜಾರಿಂದ ಟೆರೆಸ್ ಮೇಲೆ ನಿಂತು ಆಕಾಶ ನೋಡುವಾಗ ಸಡನ್ ಆಗಿ ಅವಳಿಗೆ ತಲೆ ಸುತ್ತುತ್ತೆ. ತಕ್ಷಣ ಅವಳನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಆ ಕಾರ್ಯ ತಿಳಿದಂತಹ ಶಿವ ಮತ್ತೆ ಅವನ ಫ್ಯಾಮಿಲಿ ಹಾಸ್ಪಿಟಲ್ಗೆ ಬರ್ತಾರೆ. ಅವಳ ಕಂಡೀಷನ್ ಸ್ವಲ್ಪ ಹದಗೆಟ್ಟಿರುತ್ತೆ. ಅವಳ ಆ ಪರಿಸ್ಥಿತಿ ನೋಡಿ ನಮ್ಮ ಶಿವ ಕುಗ್ಗಿ ಹೋಗ್ತಾನೆ. ಅವಳ ಬ್ರೈನ್ ಒಂದು ಸಿವಿಯರ್ ಕಂಡೀಷನ್ ಅಲ್ಲಿ ಇರುತ್ತೆ. ಅದರಿಂದ ಅವಳೀಗ ತಲೆ ಸುತ್ತಿ ಬಿದ್ದಿದ್ದು. ಮೆಲ್ಲೆ ಮೆಲ್ಲೆ ಅವಳ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ. ಕೊನೆಗೆ ಅವಳ ಪ್ರಾಣ ಹೋಗುತ್ತೆ. ಇದಕ್ಕೆ ಕಾರಣ ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್ ಅಂತ ಡಾಕ್ಟರ್ ಹೇಳ್ತಾರೆ. ನಮ್ಮಿಂದ ಆದಷ್ಟು ಅವಳನ್ನ ಉಳಿಸೋದಕ್ಕೆ ಟ್ರೈ ಮಾಡ್ತೇವೆ ಅಂದಾಗ ಅಪ್ಪ ಅಮ್ಮ ಶಿವ ಅಲ್ಲಿದ್ದಂತಹ ಪ್ರತಿಯೊಬ್ಬರು ಕುಗ್ಗಿ ಹೋಗ್ತಾರೆ. ನಂತರ ಅವಳನ್ನ ನಮ್ಮ ಹೀರೋ ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾನೆ. ಮನಸ್ಸಲ್ಲಿ ಬೆಟ್ಟದಷ್ಟು ನೋವಿದ್ರು ಅದನ್ನ ತೋರಿಸೋದಿಲ್ಲ. ಹಾಗೆ ಬೇಜಾರಿಂದ ನಿಂತಿರುವಾಗ ನಮ್ಮ ಮಿತ್ರ ಮೆಲ್ಲೆ ಕಣ್ಣು ಓಪನ್ ಮಾಡಿ ನಗಾಡಿದ ನಂತರ ಒಮ್ಮೆ ನನ್ನ ಹಗ್ ಮಾಡ್ತೀಯಾ ಅಂತ ಕೇಳಿದಾಗ ನಮ್ಮ ಹೀರೋ ಹಗ್ ಮಾಡ್ತಾನೆ. ಅವಳಿಗೆ ಟೆನ್ಷನ್ ಆದಾಗ, ಬೇಜಾರಾದಾಗ ಹಗ್ ಮಾಡೋದು ರೂಢಿಯಾಗಿರುತ್ತೆ. ಹಾಗೆ ಮಾಡಿದ್ರೆ ಕಾಮ್ ಆಗ್ತಾಳೆ. ಹಾಗೆ ಅವರಿಬ್ಬರು ಮಾತಾಡ್ತಾರೆ. ಅವಳ ಈ ಕಂಡೀಷನ್ ನೋಡಿ ನಮ್ಮ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ತನ್ನ ನೋವನ್ನ ಅವಳೊಂದಿಗೆ ಹಂಚಿಕೊಂಡಿರೋದಿಲ್ಲ. ದಿನಗಳು ಕಳೆದ ಹಾಗೆ ಅವಳು ತುಂಬಾ ವೀಕ್ ಆಗ್ತಾಳೆ. ಪರಿಸ್ಥಿತಿ ಹದಗೆಡುತ್ತೆ. ಹಾಗಿರುವಾಗ ಒಂದು ದಿನ
ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹಾಸ್ಪಿಟಲ್ ಇಂದ ಕಾಣೆ ಆಗ್ತಾರೆ. ಅವರಿಬ್ಬರು ನೇರ ಕೇರಳಕ್ಕೆ ಹೋಗಿರ್ತಾರೆ. ನಮ್ಮ ಹೀರೋಯಿನ್ಗೆ ಅವಳ ಕಂಡೀಷನ್ ಕುರಿತು ಚೆನ್ನಾಗಿ ಗೊತ್ತಿರುತ್ತೆ. ಯಾವಾಗ ಬೇಕಿದ್ರು ಏನ್ ಬೇಕಾದ್ರೂ ಆಗುತ್ತೆ ಅಂತ ಅವಳಿಗೆ ಗೊತ್ತಿರುತ್ತೆ. ಅದರಿಂದ ಹಾಸ್ಪಿಟಲ್ ಅಲ್ಲಿ ಇರುವಾಗ ನಾನು ಈ ಜಾಗದಲ್ಲಿದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಖಂಡಿತ ಆದಷ್ಟು ಬೇಗ ಎಲ್ಲವನ್ನು ಮರೆಯುತ್ತೇನೆ. ಸಾಯುವ ಮೊದಲು ನನಗೆ ಒಳ್ಳೆ ಒಳ್ಳೆ ಮೆಮೊರೀಸ್ ಕಲೆಕ್ಟ್ ಮಾಡಬೇಕು. ಆದ್ದರಿಂದ ನನ್ನ ಈ ಹಾಸ್ಪಿಟಲ್ ಇಂದ ಎಲ್ಲಾದ್ರೂ ದೂರ ಕರೆದುಕೊಂಡು ಹೋಗುವಂತ ಮಿತ್ರ ಹೇಳಿದ ಕಾರಣ ನೇರ ಅವರಿಬ್ಬರು ಕೇರಳಕ್ಕೆ ಬಂದಿದ್ದು. ಚೆನ್ನೈಯಲ್ಲಿದ್ದಾಗ ಅವರಿಬ್ಬರು ಎಂಜಾಯ್ ಮಾಡಿದ ಹಾಗೆ ಕೇರಳದಲ್ಲೂ ಸುತ್ತೋದಕ್ಕೆ ಶುರು ಮಾಡ್ತಾರೆ. ಒಂದೊಂದು ದಿನ ಬೇರೆ ಬೇರೆ ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ. ಅವರಿಬ್ಬರು ತುಂಬಾ ಖುಷಿಯಿಂದ ಒಟ್ಟಿಗೆ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಹಾಗಿರುವಾಗ ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಅವಳು ಮಿಸ್ ಆಗ್ತಾಳೆ. ಎಷ್ಟೇ ಹುಡುಕಿದ್ರು ಅವಳಲ್ಲಿರೋದಿಲ್ಲ. ಹಾಗೆ ಬೇಜಾರಿಂದ ಹುಡುಕುವಾಗ ಒಂದು ಜಾಗದಲ್ಲಿ ನಮ್ಮ ಮಿತ್ರ ಹೆದರಿ ನಿಂತಿರ್ತಾಳೆ. ಅವಳತ್ರ ಹೋದಾಗ ಅವನಿಗೆ ಶಾಕ್ ಆಗುತ್ತೆ. ಅವಳೆಲ್ಲ ಕಾರ್ಯಗಳನ್ನ ಮರೆತಿರ್ತಾಳೆ. ಇದರಿಂದ ಅವಳು ಹೀಗೆ ಶಾಕ್ ಆಗಿ ನಿಂತಿರೋದು. ತಾನ್ ಹೇಗೆ ಈ ಜಾಗಕ್ಕೆ ಬಂದಿದ್ದು ಎಂಬ ಕಾರ್ಯ ಸಹ ಅವಳಿಗೆ ನೆನಪಿರೋದಿಲ್ಲ. ಹಾಗೆ ಬೇಗ ಅವಳನ್ನ ರೂಮ್ಗೆ ಕರೆದುಕೊಂಡು ಹೋಗ್ತಾನೆ. ಅವಳ ಈ ಪರಿಸ್ಥಿತಿ ನೋಡಿ ನಮ್ಮ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ಆದ್ರೂ ತನ್ನ ನೋವನ್ನ ಮುಚ್ಚಿಟ್ಟು ಪ್ರೀತಿಯಿಂದ ನೋಡಿಕೊಳ್ತಾನೆ. ತನ್ನ ರೋಗದ ಬಗ್ಗೆ ಗೊತ್ತಿರುವ ಕಾರಣ ಪ್ರತಿಯೊಂದು ವಿಷಯಗಳನ್ನ ಒಂದು ಸಣ್ಣ ನೋಟಲ್ಲಿ ಬರೆದಿಡ್ತಾಳೆ. ಹಾಗೆ ಅವರಿಬ್ಬರು ಪ್ರೀತಿಯಿಂದ ಟೈಮ್ ನ ಒಟ್ಟಿಗೆ ಸ್ಪೆಂಡ್ ಮಾಡ್ತಾರೆ. ಹಾಗೆ ಸ್ವಲ್ಪ ದಿನಗಳ ನಂತರ ಅವಳನ್ನ ಪುನಃ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾನೆ. ಅವಳನ್ನ ಚೆಕ್ ಮಾಡಿದಂತಹ ಡಾಕ್ಟರ್ ಅವಳ ಕಂಡೀಷನ್ ತುಂಬಾ ಹದಗೆಟ್ಟಿದೆ, ಯಾವಾಗ ಬೇಕಿದ್ರು ಅದು ಸಂಭವಿಸುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಅವಳಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅವನ ಮನಸ್ಸಲ್ಲಿ ಅವಳು ಯಾರನ್ನ ಮರೆತ್ರು ನನ್ನ ಮರೆಯೋದಿಲ್ಲ ಎಂಬ ಕಾನ್ಫಿಡೆನ್ಸ್ ಇರುತ್ತೆ. ಹಾಗೆ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಅವಳ ಮುಂದೆ ಹೋಗಿ ನಿಂತಾಗ ಅವಳು ಅವನನ್ನ ಮರೆತಿರ್ತಾಳೆ. ಅದನ್ನ ಸಹಿಸೋದಕ್ಕಾಗದೆ ನಮ್ಮ ಹೀರೋ ಜೋರಾಗಿ ಅಳ್ತಾನೆ. ಇದನ್ನ ನೋಡಿದಂತಹ ಅವಳಪ್ಪ ಅವನ ಹತ್ರ ಬಂದು, ಇಷ್ಟು ದಿನ ನಾನು ನಿಮ್ಮಿಬ್ಬರನ್ನ ತುಂಬಾ ನೋಯಿಸಿದ್ದೆ. ನಾನು ಹಾಗೆ ಬಿಹೇವ್ ಮಾಡಬಾರದಿತ್ತು. ನನ್ನ ಮಗಳನ್ನ ಕೊನೆಯ ದಿನಗಳಲ್ಲಿ ತುಂಬಾ ಖುಷಿಯಿಂದ ನೀನೇ ನೋಡಿಕೊಂಡೆ. ನಾನಿನ್ನ ನೋಯಿಸಿದ್ದಕ್ಕೆ ನನ್ನ ಕ್ಷಮಿಸು ಅಂತ ಹೇಳಿ ಅಳ್ತಾ ಅವನನ್ನ ಹಗ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ನಮ್ಮ ಮಿತ್ರ ಎಲ್ಲರನ್ನು ಮರೆತು ಬಿಡ್ತಾಳೆ. ಇದನ್ನ ಅವನಿಂದ ಸಹಿಸೋದಕ್ಕಾಗದೆ ಅಳ್ತಿರುವಾಗ ಅವನಪ್ಪ ಅವನ ಹತ್ರ ಬಂದು, ಇಷ್ಟು ದಿನ ನೀನ್ ಅವಳನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡೆ, ಅವಳು ತುಂಬಾ ಲಕ್ಕಿ ಅಂತ ಅವನನ್ನ ಸಮಾಧಾನಿಸುತ್ತಾನೆ. ಹಾಗೆ ದಿನಗಳು ಕಳೆದೋಗುತ್ತೆ. ನಂತರ ಒಂದು ಸ್ಮಶಾನ ತೋರಿಸ್ತಾರೆ. ಅಲ್ಲೊಂದು ದೊಡ್ಡ ಮರ ಇರುತ್ತೆ. ಅದರ ಮೇಲೆ 2 ಹಕ್ಕಿಗಳು ಸೇರಿ ಗೂಡು ಕಟ್ಟುತ್ತೆ. ಅದರ ಕೆಳಗೆ ಒಂದು ದೊಡ್ಡ ಗೋರಿ ಇರುತ್ತೆ. ಅದು ನಮ್ಮ ಹೀರೋಯಿನ್ ಗೋರಿ ಆಗಿರುತ್ತೆ. ನಮ್ಮ ಮಿತ್ರ ಎಲ್ಲರನ್ನು ಬಿಟ್ಟು ಹೋಗಿರ್ತಾಳೆ. ಅವಳ ನೆನಪಲ್ಲಿ ನಮ್ಮ ಹೀರೋ ಜೀವನ ಸಾಗಿಸ್ತಾನೆ. ಅವಳು ಬರೆದಂತಹ ಆ ಬುಕ್ ನ ಓದುವಾಗ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಅವನೀಗ ಅವರಿದ್ದಂತಹ ಆ ಹಳೆ ರೂಮ್ ಒಳಗೆ ಹೋಗಿ ನೋಡುವಾಗ ಗುಡ್ ಬೈ ಅಂತ ಆ ಗೋಡೆ ಮೇಲೆ ಬರೆದಿರೋದನ್ನ ನೋಡ್ತಾನೆ. ಆ ಗುಡ್ ಬೈಗೆ ತುಂಬಾ ಅರ್ಥ ಇರುತ್ತೆ. ನಾವು ಪ್ರೀತಿಸಿದವರ ಜೊತೆ ಟೈಮ್ ಸಿಕ್ಕಾಗೆಲ್ಲ ಪ್ರೀತಿಯಿಂದ ಇರೋದಕ್ಕೆ ಟ್ರೈ ಮಾಡೋಣ. ಸಾವು ಯಾವಾಗ ಬೇಕಿದ್ರೂ ಬರಬಹುದು. ಈ ಮೂವಿಯಲ್ಲಿ ಅದನ್ನ ನೀಟಾಗಿ ವಿವರಿಸಿದ್ದಾರೆ. ಈ ಮೂವಿ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು.